ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ನನ್ನ ಪ್ರೀತಿಯ ಗಾಯಕ ನನ್ನ ಭಾಷೆ ಬಗ್ಗೆ, ಅದು ವಿಶೇಷವಾಗಿ ಕನ್ನಡ ಭಾಷೆ ಬಗ್ಗೆ ಮಾತಾಡಿದಾಗ ಆಗುವಂತಹ ಸಿಟ್ಟು, ಅಸಮಾಧಾನ ಬಹಳ ಕಾಮನ್. ಬಟ್ ಶಮಿತಾ ಅವ್ರನ್ನ ನಾನು ನೋಡಿದಾಗ ಫೇಸ್ಬುಕ್ಕಲ್ಲಿ ಅವರೊಂದು ರೈಟಪ್ ಬರೆದಾಕ್ಬಿಟ್ರು. ನನಗೆ ಅದು ಆ್ಯಕ್ಚುಲಿ ಅದು ಸರಿ ಅನ್ನಿಸ್ತು. ಅಂದರೆ ಸ್ಪಾಟಲ್ಲೇ ಅದಕ್ಕೊಂದು ರಿಯಾಕ್ಷನ್ ಬೇಕಿತ್ತು, ನೀವು ಕೊಟ್ರಿ. ಹೌದು, ಮಾಡಲೇಬೇಕು. ಈಗ ಒಬ್ಬ ಕನ್ನಡತಿಯಾಗಿ ಕನ್ನಡದ ಭಾಷೆ ಬಗ್ಗೆ, ಕನ್ನಡದ ನಾಡು ನುಡಿಯ ಬಗ್ಗೆ ಹೇಳಿದಾಗ ನನ್ನ ಬಗ್ಗೆನೇ ಹೇಳಿದಾಗೆ, ನನ್ನ ತಾಯಿ ಬಗ್ಗೆ ಹೇಳಿದಾಗೇ ಅದಕ್ಕೆ ತಕ್ಷಣವೇ ಕೊಡಬೇಕು. ಈಗ ಏನಾಗುತ್ತೆ ಗೊತ್ತಾ ಸರ್, ಕೆಲವೊಮ್ಮೆ ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಿ ನಾವೇನು ಮಾಡಿಬಿಡ್ತೀವಿ, ಈಗ ಅಂದರೆ ಏನಾಗುತ್ತೋ ಹಾಗಂದರೆ ಈಗೇನಾಗ್ಬಿಡುತ್ತೋ ಅನ್ನೋದಕ್ಕೆ ತಪ್ಪಿಸ್ಕೊಳ್ಳೋಂಥ ವಿಷಯಗಳು ಇರುತ್ತೆ. ಬಟ್ ನಾಡು ನುಡಿ ವಿಷಯದಲ್ಲಿ ಹಂಗಲ್ಲ ಅಲ್ವಾ. ಕರ್ನಾಟಕದ ಬಗ್ಗೆ ಯಾರೋ ಒಬ್ರು ಏನೋ ಹೇಳ್ತಾರೆ ಅಂತಂದರೆ ಅವ್ರು ಯಾರೇ ಆಗಿದ್ರೂ ತಪ್ಪೆ. ಸೋನು ನಿಗಮ್ ಅವರು ಒಬ್ಬ ಅದ್ಭುತವಾದಂಥ ಗಾಯಕರು, ಅವರೊಬ್ಬ ಲೆಜೆಂಡ್ ಸಿಂಗರ್ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಎಂಥದ್ದೇ ಹಾಡಾದರೂ ಲೀಲಾಜಾಲವಾಗಿ ಹಾಡ್ತಾರೆ. ಆನ್ ಸ್ಟೇಜು ಅವ್ರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಅದೆಲ್ಲ ಒಂದು ಕಡೆ ಆಗುತ್ತೆ. ಬಟ್ ಇಲ್ಲಿ ಹೇಳಿರೋಂಥ ವಿಷಯವನ್ನು, ಸಂದರ್ಭವನ್ನು ಮಾತ್ರ ನಾವು ತೊಗೊಂಡ್ರೆ ಖಂಡಿತ ಕೋಪ ಬರುತ್ತೆ. ಒಬ್ಬ ಕನ್ನಡತಿಯಾಗಿ ಅವ್ರು ಹೇಳಬಾರ್ದಾಗಿತ್ತು ಆ ರೀತಿಯಲ್ಲಿ. ಯಾಕೆಂದರೆ ಒಬ್ಬ ಸಿಂಗರ್ಗೆ ಸ್ಟೇಜ್ ಮೇಲಿದ್ದಾಗ ಅದನ್ನು ಕೇಳೋದು ಸರ್ವೇ ಸಾಮಾನ್ಯ, ವೆರಿ ಕಾಮನ್, ಅದು ಹೊಸ್ತಲ್ಲ. ಅವ್ರು ಎಷ್ಟೋ ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿದಲ್ಲಿ ಎಲ್ಲ ಕಡೆನೂ ಅದಾಗಿರುತ್ತೆ. ಅದರಲ್ಲೂ ನೀವು ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಬಂದಾಗ ಆ ಭಾಷೆಯದನ್ನು ಕೇಳೋದು ತಪ್ಪಿಲ್ಲ. ಇಲ್ಲಿ ನಾವು ಬೇರೆ ಭಾಷೆ ಕೇಳಿಲ್ಲ, ಕನ್ನಡ ಹಾಡಿ ಅಂತ ಕೇಳಿದ್ದಾರೆ. ಸೊ ಅದು ತಪ್ಪಿಲ್ಲ ಸರ್. ಈಗ ನಾವು ಹೋದಾಗಲೂ ಬೇರೆ ಕಡೆ ಹೋದಾಗ ಇಂಥ ಹಾಡನ್ನು ಹಾಡಿ, ಅಂಥ ಹಾಡನ್ನು ಹಾಡಿ, ಈ ಹೀರೋದು ಹಾಡಿ, ಅವ್ರದ್ದೇ ಹಾಡಬೇಕು ಅಂತ ಗಲಾಟೆ ಮಾಡೋದಿದೆ. ಎಲ್ಲ ಥರದ್ದು ನಾವು ಅನುಭವಿಸಿದ್ದೀವಿ. ಅಂದರೆ ನಿಮ್ಗೆ ತುಂಬ ಕೋಪ ಬರುವಂಥ ಸಿಚುವೇಶನು ಆಗಿರುತ್ತೆ. ಬಟ್ ಆ ಟೈಮಲ್ಲಿ ಅವ್ರು ಏನು ಕೇಳ್ತಿದ್ದಾರೆ, ಹಾಡನ್ನೇ ಕೇಳ್ತಾ ಇರೋದು. ಆ ಹಾಡನ್ನು ಯಾವ್ದು ಹಾಡು ಕೇಳ್ತಾ ಇದ್ದಾರೆ, ಅವ್ರಿಗೆ ಇಷ್ಟವಾಗಿರೋದು ಕೇಳ್ತಿದ್ದಾರೆ. ನಾವು ಹಾಡೋಕ್ಕಾಗಿಲ್ಲ ಅಂದಾಗ ಅವ್ರಿಗೆ ಫ್ರಸ್ಟ್ರೇಷನ್ನು, ಏನೋ ಒಂದು ಬಾಟ್ಲ್ ಎಸೆಯೋದು, ಅದು ಇದು ಮಾಡ್ತಾರೆ. ಅವ್ರನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಒಬ್ಬ ಅನುಭವಿ ಗಾಯಕರಿಗೆ ಗೊತ್ತಿರಬೇಕು. ಸಾವಿರಾರು ಶೋಸ್ ಮಾಡಿದ್ದಾರೆ, ಅವ್ರು ಅದನ್ನು ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದಾಯಿತು. ಸುಮ್ಮನೆ ಆಯಿತು ಇನ್ನೆರಡು ಸಾಂಗ್ ಹಾಡ್ತೀನಿ ಅಂತ ಅಂದ್ಬಿಟ್ಟಿದ್ದಿದ್ರೆ ಅವನು ಸುಮ್ಮನೆ ಆಗ್ತಾಯಿದ್ದ, ಕೇಳಿದಿರೋರು ಇನ್ನೂ ಖುಷಿಯಾಗಿರೋರು ನೋಡಿದ್ಯಾ ನಾನು ಕೇಳಿದ್ದಕ್ಕೆ ಹಾಡಿದ್ರು ಅಂತ. ಬಟ್ ಇಲ್ಲದಾಗಲಿಲ್ವೇ. ಅವರು ಆ ಒಂದು ವಿಷಯನ ಅಷ್ಟು ದೊಡ್ಡ ಉಗ್ರಗಾಮಿ ಕೆಲಸಕ್ಕೆ ನಾವೆಲ್ಲ ಫಸ್ಟ್ ಆಫ್ ಆಲ್ ನೋವಲ್ಲಿದ್ದೀವಿ. ನಮ್ಮ ನಾಡಿನವ್ರು ಸತ್ತಿದ್ದಾರೆ, ನಮ್ಮ ದೇಶದವ್ರು ಸತ್ತಿದ್ದಾರೆ. ಆ ಒಂದು ಪೈನಲ್ಲೇ ನಾವಿದ್ದಾಗ ಪೆಹಲ್ಗಾಮ್ ಅಟ್ಯಾಕ್ಗೂ ಇದಕ್ಕೂ ಏನು ಸಂಬಂಧ? ಅವ್ರು ಹೇಳಿದ್ರೂ ಅದು ಯಾವುದೇ ರೀತಿಯಲ್ಲೂ ಸಂಬಂಧ ಬರಲ್ಲ ಅದು. ಸೊ ಅದು ಖಂಡಿತ ನಮ್ಗೆ ನೋವಾಗಿದೆ, ಬಹಳ ಬೇಜಾರಾಗಿದೆ. ಅವ್ರು ಹೇಳಬಾರ್ದಾಗಿತ್ತು, ತಪ್ಪು. ಜೊತೆಗೆ ಅಂದರೆ ಅದು ಇನ್ಸಿಡೆಂಟ್ ಆದ ನೆಕ್ಸ್ಟ್ ಡೇನೇ ತುಂಬ ಕಡೆ ದೊಡ್ಡವರು ಅನ್ನಿಸ್ಕೊಂಡವರು ಸಹ ತಮ್ಮ ಫೇಸ್ಬುಕ್ ಪೇಜಲ್ಲಿ, ತಮ್ಮ ಪರ್ಸ್ನಲ್ ಇದರಲ್ಲಿ ಹಾಕ್ಕೊಂಡು ಇದನ್ನು ನಾವು ಧಿಕ್ಕಾರ ಮಾಡ್ತೀವಿ. ಅಂದರೆ ಯೂಶಲಿ ದೊಡ್ಡವರು ತಪ್ಪು ಮಾಡಿದಾಗ ಇಮಿಡಿಯೇಟ್ ಮಾಡಿದ್ರೆ ಅದಕ್ಕೊಂದು ಫಲಿತಾಂಶ ಸಿಗೋದು. ಅದು ನಿಮ್ಮ ವಿಷಯಗಳ ಮೂಲಕ ಅವರು ಕ್ಲಿಯರ್ ಆಗಿದಾಗ ಖಂಡಿತವಾಗ್ಲೂ ಇವಾಗ ಯಾವುದೋ ಎಲ್ಲ ವಿಷಯಕ್ಕೂ ನಾವು ಕಂಡೆಮ್ ಮಾಡ್ತೀವಿ ಅಂತ ಆಗಲ್ಲ. ಆದರೆ ಈ ವಿಷಯ ಬಂದಿರೋದು ನಮ್ಮ ನಾಡು ನುಡಿ ಬಗ್ಗೆ, ನಾಡಿನ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರೂ ಅದಕ್ಕೆ ಅವರ ಪರ್ಸ್ನಲ್ ಏನು ಅವ್ರಿಗೆ ಅನಿಸುತ್ತೆ ಅದು ಹೇಳಲೇಬೇಕು. ಅದರಲ್ಲೂ ಈ ವಿಷಯದಲ್ಲಿ ಎಲ್ಲರೂ ಒಂದನ್ನೇ ಹೇಳೋದು, ತಪ್ಪಾಗಿದೆ, ಇದನ್ನು ನಾವು ಧಿಕ್ಕರಿಸ್ತೀವಿ ಅಥವಾ ನಾವು ಇದನ್ನು ಖಂಡಿಸ್ತೀವಿ. ನೀವು ಹೇಳಿರೋ ತಪ್ಪು ಅಂತ ಹೇಳ್ತಿದ್ದೀವಿ ಅಂತ, ನಾವು ಇನ್ನೇನೋ ಮಾಡ್ಬಿಡ್ತೀವಿ ಅಂತಲ್ಲ, ನೀವು ಹೇಳಿರೋ ತಪ್ಪು, ಇದಕ್ಕೆ ನಮ್ಮ ಖಂಡನೆ ಇದೆ, ನೀವು ಹೇಳ್ತಾ ಇರೋದು ಸರಿ ಇಲ್ಲ, ನೀವು ಕ್ಷಮೆ ಕೇಳಬೇಕು, ಇಷ್ಟನ್ನೇ ನಾವು ಕೇಳ್ತಾ ಇದ್ದಿತ್ತು. ಆಮೇಲೆ ನೀವು ಹೇಳಿದ್ರಲ್ಲ ವಿಡಿಯೋ ಬಂದಾಗ ನಾವು ಖುಷಿಯಾದ್ವಿ. ಓಕೆ, ವಿಡಿಯೋ ಬಿಟ್ಟಿದ್ದಾರಲ್ಲ, ಇಮಿಡಿಯೇಟಾಗಿ ನಾವು ಹೋಗಿ ನೋಡಿದಾಗ ಇಡೀ ಪೂರ್ತಿ ಮುಗಿದೇ ಹೋಯ್ತು. ಅಂದರೆ ಎಲ್ಲೂ ಅವರು ನಾನು ಎಲ್ಲೋ ತಪ್ಪು ಮಾಡಿದೆ ಅನಿಸತ್ತೆ, ಇದು ಹೇಳ್ತಾರೆ ಗೊತ್ತಾ, ಅಟ್ಲೀಸ್ಟ್ ಅವ್ರಿಗೆ ಮನಸ್ಸಲ್ಲಿ ಇಲ್ಲದೆ ಹೋದ್ರೂ ನಮ್ಮ ಅಭಿಮಾನಿಗಳಿಗಾದ್ರೂ ಒಂದು ಸಣ್ಣ ಕ್ಷಮೆನ ಕೇಳ್ತಾರೆ ಅನ್ನೋವಂಥ ನಂಬಿಕೆ ನಮಗಿರುತ್ತೆ. ಬಟ್ ಎಲ್ಲೂ ಪಶ್ಚಾತ್ತಾಪದ ದನಿ ಇಲ್ಲ. ಇಡೀ ವಿಡಿಯೋದಲ್ಲಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಹಂಗೆ ಹೇಳಿದ್ದಕ್ಕೆ ಕಾರಣ ಏನು ಅಂತ. ಕರೆಕ್ಟ್, ಅವ್ರ ಭಾಷೆ ನೋಡಿ, ಪೆಹಲ್ಗಾಮಲ್ಲಿ ಭಾಷೆ ನೋಡಿ ಅವರು ಸಾಯಿಸಿಲ್ಲ, ಯಾರು ನಮ್ಮ ಇಂಡಿಯಾದವರು ಅಂತ ಕೇಳಿ ಸಾಯಿಸಿದ್ದಾರೆ ಅನ್ನೋದನ್ನೇ ಇಟ್ಕೊಂಡ್ರು ಕನ್ನಡಕ್ಕೂ ಕನ್ನಡ ಸಾಂಗ್ಗೂ ಅದಕ್ಕೂ ಏನು ಸಂಬಂಧವೇ ಇಲ್ಲ. ಸಂಬಂಧ ಇಲ್ಲದಂಥ ಒಂದು ಭಾಳ ಬಾಲಿಶವಾಗಿ ಹೇಳಿಕೆ ಕೊಟ್ಟಿರೋದು. ಸೊ ಹಂಗಾಗಿ ಭಾಳ ಬೇಜಾರಾಯಿತು. ಅದು ತಪ್ಪು ಅಂತಲೂ ಅವ್ರಿಗೆ ಅನಿಸಿಲ್ವಲ್ಲ, ಬೇಜಾರೂ ಇಲ್ಲ, ಎಲ್ಲೂ ಪಶ್ಚಾತ್ತಾಪ ಇಲ್ಲ, ನಾನು ಮಾಡಿದ್ದು ಸರಿ, ನಾನು ಮಾಡಿದ್ದು ಕರೆಕ್ಟ್ ಅನ್ನೋದನ್ನೇ ಅವ್ರು ಹೇಳಿದಾರಲ್ಲ ಅಂತ ತುಂಬ ನೋವಾಯಿತು. ಕೋಪ ಬರಲಿಲ್ಲ, ಆಗ ಭಾಳ ನೋವಾಯಿತು. ಎಂಥದಪ್ಪ ಈ ಥರ ಆಯಿತು ಅಷ್ಟೇ. ಅಂದರೆ ನಾವು ಪ್ರೀತಿಸುವಂಥ ಒಬ್ಬ ಸಿಂಗರು ಇಷ್ಟು ದೊಡ್ಡ ಮಟ್ಟದ
ಪ್ರಬುದ್ಧವಾದಂಥ ಮಾತನ್ನು ಮಾತಾಡ್ತಾರೆ. ಆ ಒಂದು ಆ ಕಲ್ಪನೆ ತುಂಬ ನಿಲ್ಕಲ್ಲ, ಆ್ಯಕ್ಚುಲಿ ನಮಗೆ ನಿಲ್ಕಲ್ಲ ಅದು. ಭಾಳ ನೀವು ಹೇಳ್ತಿರೋದು 100% ಕರೆಕ್ಟು. ಯಾಕೆಂದರೆ ನೀವು ಒಬ್ಬ ವ್ಯಕ್ತಿಯನ್ನು ಭಾಳ ಪ್ರೀತಿಸ್ತೀರ, ಭಾಳ ಗೌರವಿಸ್ತೀರ, ಭಾಳ ಅವ್ರನ್ನ ನೀವೊಂದು ಲೆಜೆಂಡು, ಈ ಥರ ಆಗಬೇಕಪ್ಪ, ಹಿಂಗಾಗಬೇಕು ಅಂತ ಎಲ್ಲರೂ ಬಯಸ್ತಾರೆ, ಯಂಗ್ ಸಿಂಗರ್ಸು, ಅಪ್ಕಮಿಂಗ್ ಸಿಂಗರ್ಸ್ ಎಲ್ಲ. ಸೊ ಇಂಥವ್ರು ಹಿಂಗೆ ಹೇಳ್ಬಿಟ್ರ ಅನ್ನೋದು ಫಸ್ಟಿಗೆ ನಂಬಕ್ಕೆ ಆಗಲಿಲ್ಲ ನನಗೆ. ನಾನು ಆ ಒಂದು ಘಟನೆ ನಡೆದಾಗ ನಾನು ಕುವೈತಲ್ಲಿದ್ದೆ. ಸೊ ಈ ಥರ ಆಯ್ತಂತೆ, ಅಯ್ಯೋ ಇದೇನಿದು ಹಿಂಗಾಗಿ ಹೋಗಿದೆಯಾ ಅಂತ. ಸೊ ಇಮಿಡಿಯೇಟಾಗಿ ನನಗನ್ಸಿದ್ದು ಏನಾದ್ರು ಬೇರೆ ಏನೋ ಇರ್ಬೋದಾ, 2-3 ಕಡೆ ಹೋಗಿ ಆ ವಿಡಿಯೋನ ನೋಡಿ ನಿಜವಾಗ್ಲೂ ಹೇಳಿದಾರಾ, ಅಥವಾ ಈಗೆಲ್ಲ ಅದು ಇದು ಏನೇನೋ ಒಂದಕ್ಕೊಂದು ಇದು ಮಾಡಿಬಿಡ್ತಾರೆ, ಹೌದಾ ಆಗಿರೋದು ಅಂತ ಫಸ್ಟ್ ನೋಡಿ ಸ್ಪಷ್ಟ ಮಾಡಿಕೊಂಡು ಆಮೇಲೆ ನನಗೆ ಬೇಜಾರಾಗಿದ್ದು. ಹೌದಾ ನಿಜವಾಗ್ಲೂ ಹಿಂಗೆ ಹೇಳಿದಾರಾ, ಹೌ ಕ್ಯಾನ್ ಹೇಗೆ ಹೇಳೋಕ್ಕೆ ಸಾಧ್ಯ? ಈಗ ಮಣ್ಣಿಂದ ನಾವು ಜೀವನ ಮಾಡಿದ್ದೀವಿ, ಪೂರ್ತಿ ಅಲ್ಲ ಹೌದು, ಬಟ್ ಒಂದಷ್ಟಂತೂ ಅವರಿಗೆ ಸಂಪಾದನೆ, ಹೆಸರು, ಗೌರವ, ಪ್ರೀತಿ, ಅಭಿಮಾನ ಎಲ್ಲ ಕೊಟ್ಟಿದೆ ಅಲ್ಲ ಕನ್ನಡದವರು. 7 ಕೋಟಿ ಕನ್ನಡಿಗರು ಕೊಟ್ಟಿರೋ ಪ್ರೀತಿಗಿಂತನೂ ಯಾರೋ ಒಂದು 4 ಜನ ಒಂದು ಹಾಡು ಕೇಳಿದ್ದು ತಪ್ಪು ಅಂತ ಅನಿಸಿ ಇಡೀ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ಅನಿಸ್ತು ನನಗೆ, ತುಂಬ ತಪ್ಪು. ಒಂದು ಫೈನಲ್ ಪ್ರಶ್ನೆ ಅಂದರೆ, ಸಣ್ಣವರು ತಪ್ಪು ಮಾಡೋದಕ್ಕೂ ದೊಡ್ಡವ್ರು ತಪ್ಪು ಮಾಡೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ, ದೊಡ್ಡ ಬಿಗ್ ಲೇಯರ್ ಗ್ಯಾಪ್ ಇದೆ ಅದು. ಅದೇ ಬೇಜಾರಾಗೋದು. ಈಗ ಯಾರೋ ಹೇಳಿದ್ರೆ ಅದು ಅಷ್ಟೊಂದು ನಿಮಗೆ ಅಯ್ಯೋ ಬಿಡೋ ಏನೋ ಬುದ್ಧಿ ಇಲ್ಲ ಅಷ್ಟೇ, ಅವರ ಮಟ್ಟಕ್ಕೆ ಅವ್ರು ಮಾತಾಡಿದ್ದಾರೆ ಬಿಟ್ಬಿಡು ಅಂತ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ ಅನ್ನೋ ಥರ ಈ ಥರ ಎಷ್ಟೋ ಜನ ಎಲ್ಲೆಲ್ಲೋ ಏನೇನು ಹೇಳ್ತಿರ್ಬೋದು. ಬಟ್ ಒಬ್ಬ ಗೌರವ ಸ್ಥಾನದಲ್ಲಿರೋರು, ಒಬ್ಬ ಭಾಳ ಇಡೀ ಇಂಡಿಯಾದಲ್ಲೇ ಯಾಕೆ ಇಡೀ ಪ್ರಪಂಚದಲ್ಲೇ ಅವ್ರ ಮಾತನ್ನು ಕೇಳ್ತಿರ್ತಾರೆ. ಬರೀ ಇಂಡಿಯಾದಲ್ಲಲ್ಲ, ಇದು ಎಲ್ಲ ಕಡೆಗೂ ಹೋಗಿರುತ್ತೆ, ಇದು ವೈರಲ್ ಆಗಿರುತ್ತೆ. ಸೊ ಎಲ್ಲರೂ ಕೇಳಿರ್ತಾರೆ, ಎಲ್ಲರೂ ಏನು ಅನ್ಕೊತಾರೆ, ನಾವೇನೋ ಅಲ್ಲಿ ಮಾಡಬಾರ್ದೆಲ್ಲ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಒಂದು ಭಾವನೆ ಬರೋ ಥರ, ಆ ಥರ ಖಂಡಿತವಾಗ್ಲೂ ಮಾಡಬಾರ್ದಾಗಿತ್ತು. ಭಾಳ ಬೇಜಾರಾಗುತ್ತೆ. ಯಾಕೆಂದರೆ ಆ ಸ್ಥಾನ ಅಂಥದ್ದು, ಅಲ್ಲಿ ಹೋಗೋಕ್ಕೆ ನೀವು ಎಷ್ಟು ಕಷ್ಟಪಟ್ಟಿರ್ತೀರ ಸರ್, ಅಂದರೆ ಅದನ್ನು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಲ್ವಾ. ಗೌರವ ಕೊಡ್ತಾರೆ, ಆ ಗೌರವ ಸಂಪಾದನೆ ಮಾಡೋದೂ ಕಷ್ಟನೇ, ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ. ಸೊ ಅದರಲ್ಲೆಲ್ಲೋ ಅವರು ಎಡುವುದ್ರು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಇದಿಷ್ಟು ಶಮಿತಾ ಮಲ್ನಾಡ್ ಮತ್ತು ಕ್ಯಾಮರಾ ಪರ್ಸನ್ ಹರೀಶ್ ಜೊತೆಗೆ ರವಿ ಕಾಣ ಪಿಕ್ಚರ್.